ಯೋಧ ನಮ್ಮ ದೇಶದ ಗಡಿ ಕಾಯುವ ರಕ್ಷಕ. ಯಾವುದೇ ಪ್ರಾಕೃತಿಕ ವಿಕೋಪಗಳು ಎದುರಾದಂಥ ಸಂದರ್ಭದಲ್ಲಿಯೂ ಜೀವದ ಹಂಗು ತೊರೆದು ಮುಂದೆ ಬರುವುದು ಸಹ ಇದೇ ವೀರ ಯೋಧರು. ಇಂತಹ ಮಹಾನ್ ಪರಾಕ್ರಮಿಗಳಿಗೆ ಇದೀಗ ಕೃತಜ್ಞತೆ ಸಲ್ಲಿಸಲು ಒಂದು ಟೀಮ್ ಮುಂದಾಗಿದೆ. ಹಲವು ವೈವಿಧ್ಯಮಯ ಮತ್ತು ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ಅಂತಾರಾಷ್ಟ್ರೀಯ ದಾಖಲೆಗಳನ್ನು ನಿರ್ಮಿಸಿರುವ ಬೆಂಗಳೂರಿನ ಶ್ರೀ ವೀಣಾವಾಣಿ ಸಂಗೀತ ಶಾಲೆ ಇದೀಗ ಮತ್ತೊಂದು ದಾಖಲೆಗೆ ಚಾಲನೆ ನೀಡಿದೆ. ಭಾರತೀಯ ಸೈನಿಕರಿಗಾಗಿ ವಿಶ್ವದ ಅತಿದೊಡ್ಡ ಕೃತಜ್ಞತಾ ಪತ್ರ ಬರೆಯುವ ಮೂಲಕ ದಾಖಲೆ ಸೃಷ್ಟಿಸುವುದಕ್ಕೆ ಮುಂದಾಗಿದೆ. ನಗರದ ಗರುಡಾ ಮಾಲ್ನಲ್ಲಿ 6 ಅಡಿ ಎತ್ತರ 20 ಅಡಿ ಅಗಲ ಹೊಂದಿರುವ ಶ್ವೇತ ವರ್ಣದ ಬೃಹತ್ ಬಟ್ಟೆಯಲ್ಲಿ ಸಾರ್ವಜನಿಕರು ಸೈನಿಕರಿಗೆ ಕೃತಜ್ಞತಾ ವಾಕ್ಯ ಬರೆದು ತಮ್ಮ ಹೆಸರು ಮತ್ತು ಸಹಿ ಮಾಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದೆ. ನಾವು 6 ಅಡಿಗೆ 100 ಅಡಿ ಅಭಿನಂದನಾ ಪತ್ರ ಮಾಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ 6 ಅಡಿಗೆ 60 ಅಡಿ ಅಭಿನಂದನಾ ಪತ್ರ ಮಾಡಿದ್ದೀವಿ. ನಾಳೆ RV ಕಾಲೇಜು ಮೈಸೂರು ರೋಡ್ RV ಕಾಲೇಜಲ್ಲೂ ಮಾಡ್ತಾ ಇದ್ದೀವಿ. ಅಲ್ಲಿ ಸುಮಾರು ಒಂದು 5,000 ಜನ ಮಕ್ಕಳಿಂದ ಮತ್ತೆ ಇಲ್ಲೊಂದು ಅಭಿನಂದನಾ ಪತ್ರನ ಸೈನ್ ಮಾಡಿಸ್ತಾ ಇದ್ದೀವಿ. ಇದು ನಮ್ಮ ದೇಶಕ್ಕೆ ಈಗ ಗಡಿಯಲ್ಲಿ ಏನು ನಡೀತಾ ಇದೆ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಸಾರ್ವಜನಿಕರಲ್ಲಿ ನಮ್ಮ ದೇಶನ ಕಾಯೋ ಸೇನಾಧಿಕಾರಿಗಳಿಗೆ ಒಂದು ಅಭಿನಂದನೆ ಸೂಚಿಸುವ ಒಂದು ಪತ್ರನ ತಯಾರು ಮಾಡ್ತಾ ಇದ್ದೀವಿ ನಾವು. ದೇಶದಲ್ಲಿ ಯೋಧರ ಸಾಧನೆ ತುಂಬಾ ದೊಡ್ಡದು. ಅವರ ತ್ಯಾಗ ಬಲಿದಾನದಿಂದಲೇ ದೇಶ ಇವತ್ತಿಗೂ ಸುರಕ್ಷಿತವಾಗಿದೆ. ಹೀಗಾಗಿ ಬೃಹತ್ ಕೃತಜ್ಞತಾ ಪತ್ರಕ್ಕೆ ಸಹಿ ಹಾಕುವ ಮೂಲಕ ನಮನ ಸಲ್ಲಿಸುವುದಕ್ಕೆ ವೀಣಾವಾಣಿ ಸಂಗೀತ ಶಾಲೆ ಮುಂದಾಗಿದೆ. ಹೀಗೆ ಸಾರ್ವಜನಿಕರು ಸಹಿ ಮಾಡಿದ ಕೃತಜ್ಞತಾ ಪತ್ರವನ್ನ ರಕ್ಷಣಾ ಇಲಾಖೆಯ ಕೇಂದ್ರ ಕಚೇರಿಗೆ ತಲುಪಿಸಲಾಗುತ್ತೆ. ಅಲ್ಲದೆ ಕೇಂದ್ರ ಕಚೇರಿಯ ಆಯಕಟ್ಟಿನ ಸ್ಥಳದಲ್ಲಿ ಪ್ರದರ್ಶನ ಹಾಗೂ ಲಂಡನ್ ರೆಕಾರ್ಡ್ಗೂ ಇದನ್ನ ಕಳುಹಿಸಲಾಗುತ್ತೆ. ಕೃತಜ್ಞತಾ ಪತ್ರಕ್ಕೆ ಸಾರ್ವಜನಿಕರು, NCC ವಿದ್ಯಾರ್ಥಿಗಳು, ನಿವೃತ್ತ ಯೋಧರು ಹಸ್ತಾಕ್ಷರ ಹಾಕಿದ್ದು ಈ ಮೂಲಕ ಯೋಧರಿಗೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ. ನಮಗೋಸ್ಕರ ಸೋಲ್ಜರ್ಸ್ ಎಷ್ಟೊಂದು ಮಾಡ್ತಿದ್ದಾರೆ. ಸೊ ಈ ಚಿಕ್ಕದು ಐ ಗೆಸ್ ಇಟ್ ಇಸ್ ಲೈಕ್ ನಾಟ್ ಎನಫ್, ಬಟ್ ನಾವು ಇಷ್ಟು ಮಾಡೋದಕ್ಕೆ ಇಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ ವಾಟ್ಸ್ ವಿ ಕ್ಯಾನ್ ಲೈಕ್ ಈ ರೀತಿ ನಾವು ಟ್ರಿಬ್ಯೂಟ್ ಮಾಡ್ತಿರೋದು. ಸೊ ಐ ಗೆಸ್ ವಿ ಥ್ಯಾಂಕ್ ಆಲ್ ದ ಸೋಲ್ಜರ್ಸ್ ಫಾರ್ ದ ಸೆಕ್ಯೂರಿಟೀಸ್. ಐ ಗೆಸ್ ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಫಾರ್ ದೆಮ್ ಬಿಕಾಸ್ ಅವ್ರು ಅಷ್ಟು ರೆಸ್ಪಾನ್ಸಿಬಿಲಿಟೀಸ್ ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಟು ಅವ್ರು ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿದ್ದಾರೆ. ಸೊ ನಾವು ಇದು ಚಿಕ್ಕದನ್ನು ಮಾಡೋದಕ್ಕೆ ಮುಂದೆ ಬರಲೇಬೇಕಾಗತ್ತೆ. ಸೊ ನಮ್ಮ ಡ್ಯೂಟಿ, ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ಚಿಕ್ಕದೊಂದು ಮಾಡ್ತಾ ಇದ್ದೀವಿ ಅಷ್ಟೇ. ಒಟ್ನಲ್ಲಿ ಹಗಲು ಇರುಳೆನ್ನದೆ, ಬಿಸಿಲು ಮಳೆ ಲೆಕ್ಕಿಸದೆ ಸದಾ ದೇಶ ಹಾಗೂ ಜನರ ರಕ್ಷಣೆ ಮಾಡುವ ಯೋಧರಿಗೆ ನಮ್ಮದೊಂದು ಸಲಾಂ. ಇನ್ನು ಇಂತಹ ಕೃತಜ್ಞತಾ ಅಭಿಯಾನಗಳ ಸಂಖ್ಯೆ ಹೆಚ್ಚಾಗಿ ನಮ್ಮ ಯೋಧರಿಗೆ ಮತ್ತಷ್ಟು ಬಲ ಬರಲಿ. ವಿನಯ್ ಕುಮಾರ್ ಕಾಶಪ್ಪನವರ್, TV5 ಬೆಂಗಳೂರು.